ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಎನ್ ಸಿ ಎಫ್ ಟೆಕ್ಸ್ಟ್ ಬುಕ್ 4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಮಾರ್ಟಿಫೈಯಿಂಗ್ ಮಿಸ್ಟೇಕ್ ಆ ಒಂದು ಪೊಯಮ್ನ ಡಿಸ್ಕ್ರೈಬ್ ಮಾಡ್ತೀನಿ. ಸೊ ಈ ಪೊಯಮ್ನ ಬರೆದವರು ಯಾರು? ಅನ್ನಾ ಮರಿಯಾ ಪ್ರಾಟ್. ಶಿ ವಾಸ್ ಬಾರ್ನ್ ಇನ್ ಚೆಲ್ಸಿಯಲ್ಲಿ ಹುಟ್ಟಿದಳು. ಶಿ ವಾಸ್ ಎ ಟೀಚರ್ ಫಾರ್ 7 years ತನಕ ಟೀಚರ್ ಆಗಿದ್ದಳು ಕ್ಲೆವೆಲ್ಯಾಂಡಲ್ಲಿ, ಓಹಿಯಾ ಅನ್ನೋ ಜಾಗದಲ್ಲಿ. ಶಿ ರೋಟ್ ಮೇಲೆ ತುಂಬ ಪೊಯಮ್ಸು, ರೈಮ್ಸು, ಸ್ಟೋರೀಸ್ ಎಲ್ಲ ಮಕ್ಕಳಿಗೆ ಬರೆದಿದ್ದಾಳೆ. ಶಿ ಪಬ್ಲಿಷ್ ಲಿಟಲ್ ರೈಮ್ಸ್ ಫಾರ್ ಲಿಟಲ್ ಪೀಪಲ್ ಅನ್ನೋದನ್ನು 1896 ಪಬ್ಲಿಷ್ ಮಾಡಿದ್ದಾಳೆ. ಸೊ ಎಸೆನ್ಸ್ ಆಫ್ ದ ಪೊಯಮ್, ಈ ಪೊಯಮ್ ಮಾಡಿಫೈಯಿಂಗ್ ಮಿಸ್ಟೇಕ್ ಅಂದರೆ is a humorous poem. It talks about a little girl who tries to memorize the table of 6. ಇಲ್ಲಿ ಒಂದು ಮಗು ಹೆಣ್ಮಗು ಬಗ್ಗೆ ಈ ಪೊಯಮ್. ಅವಳು ಯಾರ 6 ಟೇಬಲ್ನ ಹೆಂಗೆ ಮೆಮೊರೈಸ್ ಮಾಡೋಕ್ಕೆ, ಹೆಂಗೆ ಜ್ಞಾಪಕ ಇಟ್ಕೊಳ್ಳೋಕೆ ಮೆಮೊರೈಸ್ ಮಾಡ್ತಾಳೆ ಅನ್ನೋದನ್ನ ಬಗ್ಗೆ ಪೊಯಮಲ್ಲಿ ಇರೋದು. ಅಡ್ವೈಸ್ ಅಕ್ಕ ಹೇಳ್ದಂಗೆ ಅವಳು ಒಂದು ಗೊಂಬೆ ಇಟ್ಕೊಂಡು ಆ ಗೊಂಬೆನ ಮೇರಿ ಆ್ಯನ್ ಅಂತ ಹೆಸರು ಕೊಟ್ಟು ಅದನ್ನು 54 ಅಂತ ಹೇಳ್ಕೊಂಡು 6 times 9 ಮರೀತಿದ್ಲೆ ಅವಳು. ಅದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೋಸ್ಕರ 54 ಅಂತ ಮೇರಿ ಆ್ಯನ್ ಆ ಡಾಲ್ನ ನೋಡ್ಕೊಂಡು ಹ್ಯಾಟ್ ಮಾಡ್ತಿದ್ಲು. ಮಾರನೇ ದಿನ ಸ್ಕೂಲಲ್ಲಿ 6 times 9 ಎಷ್ಟು ಅಂತ ಕೇಳಿದ ತಕ್ಷಣ ಅವಳು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ತಕ್ಷಣ ಅದನ್ನು ಆ ಡಾಲ್ ಹೆಸರೇ ಹೇಳ್ಬಿಡ್ತಾಳೆ, ಮೇರಿ ಆ್ಯನ್ ಅಂತ. ಥ್ರೂ ದಿಸ್ ಫನ್ನಿ ಪೊಯಮ್, ಈ ಪೊಯಮಿಂದ ದ ಪೊಯೆಟ್ ಏನು ಮಾಡ್ತಾನೆ, ಈ ರಿಫ್ಲೆಕ್ಟ್ಸ್ ದ ಡೇಂಜರ್ಸ್ ಆಫ್ ಲರ್ನಿಂಗ್ ಸಮಥಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಷನ್. ಅರ್ಥ ಮಾಡ್ಕೊಳ್ದೇ ಆ ಪೊಯಮ್ ಆದರೆ ಯಾವ ಬಗ್ಗೆ ಹೇಳುತ್ತೆ ಆ ವಿಷಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಮೆಮೊರೈಸ್ ಮಾಡಿದ್ರೆ ಏನು ಡೇಂಜರ್ ಆಗುತ್ತೆ ಅನ್ನೋದನ್ನು ಈ ಒಂದು ಪೊಯೆಟ್ ಈ ಒಂದು ಪದ್ಯದ ಮೂಲಕ ಹೇಳ್ತಾನೆ. ಓಕೆ, ಎಸೆನ್ಸ್ ಆಫ್ ದ ಪೊಯಮ್ ಆಯಿತು. ಡಿಫಿಕಲ್ಟ್ ವರ್ಡ್ಸ್, ಇದರಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಯಾವ್ಯಾವುದು ಅಂದರೆ ಮಾರ್ಟಿಫೈಯಿಂಗ್ ಅಂದರೆ ಇಟ್ ಕಾಸ್ ಗ್ರೇಟ್ ಎಂಬಾರಸ್ಮೆಂಟ್ ಆರ್ ಶೇಮ್. ತುಂಬ ಶೇಮ್, ಒಂದು ಮಿಸ್ಟೇಕ್ ಮಾಡಿ ಹಿಂಗೆ ಶೇಮ್ ಆಗುತ್ತೆ, ಆ ಶೇಮ್ ಆಗುತ್ತಲ್ಲ ಆ ಶೇಮ್ಗೆ ಮಾರ್ಟಿಫೈಯಿಂಗ್ ಅಂತಾರೆ. ಮಾರ್ಟಿಫೈಯಿಂಗ್ ಶೇಮ್ಫುಲ್ ಮಿಸ್ಟೇಕ್ ಅಂತ. ಮಾರ್ಟಿಫೈಯಿಂಗ್ ಮಿಸ್ಟೇಕ್ ಅಂದರೆ ಮಿಸ್ಟೇಕ್ ವಿಚ್ ಕಾಸ್ಟ್ ಶೇಮ್. ಆ ಮಿಸ್ಟೇಕ್ ಮಾಡಿ ಶೇಮ್ ಕೊಟ್ಟಿರ್ತಕ್ಕಂಥ ಮಿಸ್ಟೇಕ್ ಅದು. ಟಿಲ್ ಅಂದರೆ TIL ಅಂತ, TILLಗೂ TIL ಅಂತ ಬಳಸ್ಬೋದು, ಅದೇ ಅರ್ಥ. ಅಂಟಿಲ್ TIL LL ಎರಡೂ ಬಳಸೋ ಬದಲು ಅದೇ ಅರ್ಥ ಕೊಡೋ ಅರ್ಥದ TIL. ಲರ್ನ್ ಬೈ ಹಾರ್ಟ್ ಅಂದರೆ ವೆರಿ ವೆಲ್, ಕಲಿಯೋ ತನಕ ಮೆಮೊರಿಲಿ ಇರ್ತದೆ. ಬೈ ಹಾರ್ಟ್ ಸೇಮ್ ಆ್ಯಸ್ ಮೆನಿ ಟೈಮ್ಸ್, ತುಂಬ ಹೇಳ್ಕೊಳ್ಳೋದು. ಡ್ರೆಡ್ಫುಲ್ ಅಂದರೆ ಟೆರಿಬಲ್ ಆ್ಯಂಡ್ ವೆರಿ ಬ್ಯಾಡ್. ಹಾರಿಬಲ್ ಅಂದರೆ ಇಟ್ಸ್ ವೆರಿ ಬ್ಯಾಡ್ ಆರ್ ಅನ್ಪ್ಲೆಸೆಂಟ್, ಮನಸ್ಸಿಗೆ ಇಷ್ಟ ಆಗ್ತಾ ಇರೋದು, ಕೆಟ್ಟದ್ದು. ಓಕೆ, ಈಗ ನಾವು ಕಮಿಂಗ್ ಟು ದ ಪಾಯಿಂಟ್, ಲೆಟ್ ಅಸ್ ಕಮ್ ಟು ದ ಪೊಯಮ್. ವಾಟ್ ಹ್ಯಾಪನ್ಸ್ ವೆನ್ ಯು ಮೆಮೊರೈಸ್ ಸಮಥಿಂಗ್ ಮಾರ್ಟಿಫೈಯಿಂಗ್ ಮಿಸ್ಟೇಕ್? ವಾಟ್ ಹ್ಯಾಪನ್ಸ್ ವೆನ್ ಯು ಮೆಮೊರೈಸ್ ಸಮಥಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್? ನೀವು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಬ್ಯಾಕ್ ಮಾಡಿದ್ರೆ ಏನಾಗುತ್ತೆ? ಮೋಸ್ಟ್ ಪ್ರಾಬಬ್ಲಿ ಯು ವಿಲ್ ಫರ್ಗೆಟ್ ಇಟ್ ವೆರಿ ಕ್ವಿಕ್ಲಿ. ಆದಷ್ಟು ಬೇಗ ಮರಿತೀರ. Read this humorous poem about a girl who is finding it difficult to learn her maths table. ಸೊ ಇಲ್ಲಿ ಬರ್ತಕ್ಕಂಥ ಪೊಯಮು ಹುಡುಗಿ ಬಗ್ಗೆ. ಇಟ್ ಈಸ್ ವೆರಿ ಕಲ್, ಅವಳು ಒಂದು ಮ್ಯಾಥ್ಸ್ ಟೇಬಲ್ನ ಜ್ಞಾಪಕ ಇಟ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಾಳೆ ಅನ್ನೋದನ್ನು ಇಲ್ಲಿ ಓದ್ತೀವಿ. ಈಗ ಪೊಯಮ್ ಹೋಗೋಣ. ಐ ಸ್ಟಡಿಡ್ ಮೈ ಟೇಬಲ್ಸ್ ಓವರ್ ಆ್ಯಂಡ್ ಓವರ್. ನನ್ನ ಒಂದು ಸ್ಪೀಕರ್ ಹೇಳ್ತಾರೆ, ನನ್ನ ಟೇಬಲ್ಸ್ನ ನಾನು ಮೇಲಿನ ಮೇಲೆ ಮಗ್ಗಿ ಟೇಬಲ್ಸ್ನ ಮೇಲಿನ ಮೇಲೆ ಕಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡು, ಹಿಂದಕ್ಕೂ ಮುಂದಿಂದ ಹಿಂದಕ್ಕೆ ಕಟ್ ಮಾಡ್ತೀನಿ. ಬಟ್ ಆದರೆ ಐ ಕುಡಂಟ್ ರಿಮೆಂಬರ್ 6 times 9, 6 9 ಅನ್ನೋದನ್ನು ನಾನು ಮರ್ತೇ ಹೋಗ್ಬಿಡ್ತೀನಿ, ಎಷ್ಟು ಅನ್ನೋದನ್ನು ಮರ್ತೋಗ್ತೀನಿ. ಆ್ಯಂಡ್ ಐ ಡಿಂಟ್ ನೋ ವಾಟ್, ಅವಾಗ ತುಂಬ ಮರಿತೀನಿ. ಆ್ಯಂಡ್ ಐ ಡಿಂಟ್ ನೋ ವಾಟ್ ಟು ಡು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಮೈ ಸಿಸ್ಟರ್ ಟೋಲ್ಡ್ ಮೀ ಟು ಪ್ಲೇ ವಿತ್ ಮೈ ಡಾಲ್ ಆ್ಯಂಡ್ ನಾಟ್ ಟು ಬಾದರ್ ಮೈ ಹೆಡ್. ಅಂಟಿಲ್ ಆಮೇಲೆ ಅವ್ರ ಅಕ್ಕ ಬಂದು ಒಂದು ಡಾಲ್ನ ಕೊಟ್ಬಿಟ್ಟು, ಹೋಗು ಇದ್ರ ಜೊತೆ ಆಟ ಆಡು ಅಂತ ಹೇಳಿಬಿಟ್ಟು, ನನ್ನ ಬಾದರ್ ಮಾಡಬೇಡ, ನನ್ನ ತುಂಬ ತೊಂದರೆ ಕೊಡಬೇಡ ಅಂತ ಹೇಳ್ಕೊಟ್ಬಿಟ್ಟು ಗೊಂಬೆ ಕೊಟ್ಟು ಹೇಳ್ತಾಳೆ, ಇಫ್ ಯು ಕಾಲ್ ಹರ್ 54, ಇದನ್ನ ಇಟ್ಕೊಂಡು ನೀನು
54 ಅಂತ ಕಂಟಿನ್ಯೂಸ್ ಆಗಿ ಹೇಳು. ಯು ಲರ್ನ್ ಇಟ್ ಬೈ ಹಾರ್ಟ್. ನೀನು ಅದನ್ನು ಬೈ ಹಾರ್ಟ್ ಮಾಡಿ ಕಲ್ತ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಹೊರಟ. ಸೊ ಐ ಟುಕ್ ಮೈ ಫೇರಿ, ಅದು ಡಾಲ್ ಹೆಸರು ಮೇರಿ ಆ್ಯನ್ ಅಂತ. ಅದನ್ನು ತೊಗೊಂಡು ದೋ ಐ ಥಾಟ್ ಇಟ್ ವಾಸ್ ಎ ಡೆಟಬಲ್ ಶೇಪ್ ಟು ಗಿವ್ ಸಚ್ ಎ ಪರ್ಫೆಕ್ಟ್ ಲವ್ಲಿ ಚೈಲ್ಡ್ ಸಚ್ ಎ ಪರ್ಫೆಕ್ಟ್ಲಿ ಹಾರಿಬಲ್. ಅಕ್ಕ ನೆನೆಸ್ಕೋತಾರೆ, ಇದೊಂದು ತುಂಬ ಸಮಥಿಂಗ್ ಟೇಬಲ್, ಇಟ್ಸ್ ವೆರಿ ಬ್ಯಾಡ್. ನನಗೆ ಗೊಂಬೆನ ಕೊಟ್ಬಿಟ್ಟು ಅಂತ ಮಗು ಪ್ರೀತಿ ಚೆನ್ನಾಗಿದೆ ಮತ್ತು ಅದಕ್ಕಿಂತ ಹಾರಿಬಲ್ ಮಿಸ್ಟೇಕ್, ಹಾರಿಬಲ್ ನೇಮ್ ಕೊಟ್ಬಿಟ್ಟು ಹಾರಿಬಲ್ ಮಿಸ್ಟೇಕ್ ಈ ಥರ ಕೊಟ್ಬಿಟ್ಟಿದ್ದೀನಿ ಅಂತ ಸಿಸ್ಟರ್ ನೆನೆಸ್ಕೊತಾಳೆ. ಆಮೇಲೆ ನೆಕ್ಸ್ಟ್ ಈ ಮಗು ಆ್ಯಂಡ್ ಈ ಹುಡುಗಿ ಅದು ಇಟ್ಕೊಂಡು ಗೊಂಬೆ ಇಟ್ಕೊಂಡು ಐ ಕಾಲ್ಡ್ ಹರ್ ಮೈ ಲಿಟಲ್ 54 100 times. ಆ 54ನ ಆ ಮಗು ಗೊಂಬೆ ಇಟ್ಕೊಂಡು 54 ಅಂತ ಕಂಟಿನ್ಯೂಸ್ ಆಗಿ ಹೇಳ್ತಾಳೆ. ಆನ್ಸರ್ ಆಫ್ 6 times 9 6 ಟೈಮ್ 6 ಎಷ್ಟು 24. ಅದನ್ನು ಆ್ಯಸ್ ವೆಲ್ ಆಸ್ ದ ಆನ್ಸರ್ ಆಫ್ 2 times 2 2 ಸಲ ಎರಡನ್ನು ಹೇಳೋ ಹಾಗೆ ಅವಳು 54 ಅಂತ ಹೇಳ್ತಾಳೆ. ಮಾರನೇ ದಿನ ಎಲಿಜಬೆತ್ ವಿಗಲ್ಸ್ವರ್ತ್ ಹೂ ಆಲ್ವೇಸ್ ಆ್ಯಕ್ಟೆಡ್ ಆ್ಯಸ್ ಪ್ರೌಡ್ said 6 times 9 is 52 and I nearly laughed out loud. ಮಾರನೇದು ಎಲಿಜಬೆತ್ ವಿಗಲ್ಸ್ವರ್ತ್ ಅನ್ನೋರು ಟೀಚರು, ಅವ್ರು ಬಂದು ತುಂಬ ಪ್ರೌಡ್, ಅವರು ತುಂಬ ಜಂಬ, ಅವ್ರಿಗೆ ನನಗೆ ಎಲ್ಲ ಗೊತ್ತು ಅಂತ ಯಾವಾಗಲೂ ಥರ ಎತ್ಕೊಂಡೇ ಓಡಾಡೋದು. ಅವ್ರು ಬಂದು 6 times ಒಂದು ಕ್ಲಾಸಲ್ಲಿ 6 times 9 is 52 ಅಂತ ಹೇಳ್ಬಿಡ್ತಾರೆ ತಕ್ಷಣ. ಆಗ ಈ ಸ್ಪೀಕರ್ಗೆ ನಾವು ಒಂದು ಕೊಡ್ತಾಳೆ ಲೌಡಾಗಿ. ಆದರೆ ಬಟ್ ಐ ವಿಶ್ ಐಡ್ ನಾಟ್, ನಾನು ಮಾಡಬಾರ್ದಾಗಿ, ಅವಾಗ ಅವಳು ಅನ್ಕೋತಾಳೆ ಮಾಡಬಾರ್ದಾಗಿತ್ತು, ಈ ತಪ್ಪಾಯಿತು ಅನ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಾಗ ಟೀಚರ್ ಹೇಳ್ತಾರೆ, ನಾವು ಡಾರ್ತಿ ಆದರೆ ನೀನು ಡಾರ್ತಿ ಈಗ ನೀನು ಹೇಳು ನೋಡೋಣ ನಕ್ಕದಿಲ್ಲ ಅಂತ ಅಂದಾಗ, ಫಾರ್ ಐ ಥಾಟ್ ಮೈ ಆಫ್ ಮಿಡ್ಲಿ, ಅವಾಗ ಇವಳೇನು ಮಾಡ್ತಾಳೆ ಸ್ಪೀಕರು ಆ ಗೊಂಬೆನ ನೆನೆಸ್ಕೊಂಡು ಆ್ಯಂಡ್ 6 alive ಓ ಮೈ ಗಾಡ್ ಅಂತ ತಕ್ಷಣ ಮೈ ಗಾಡ್ ಅಂತ ಅಂದ್ಕೊಂಡು 6 alive ಅಂದರೆ ಓ ಮೈ ಗಾಡ್ ಅಂತ ಅಂದ್ಕೊಂಡು ಐ ಆನ್ಸರ್ಡ್ ಮೇರಿ ಅಂತ ತಕ್ಷಣ ಅವಳು ಆ ಗೊಂಬೆ ಹೆಸರೇ ಹೇಳ್ಬಿಡ್ತಾಳೆ ಮೇರಿ ಆ್ಯನ್ ಅಂತ. 6 times 9 54 ಅಂದರೆ ಅದನ್ನು ಅದೇ 54 ಅಂತ ಹೇಳ್ಕೊತಾ ಇರ್ತಾಳೆ ಗೊಂಬೆನ ನೋಡಿ. ನನಗೆ ಆನ್ಸರ್ ಕೇಳಿದಾಗ ಗೊಂಬೆ ಹೆಸರೇ ಹೇಳ್ಬಿಡ್ತಾಳೆ 54 ಅಂತ. ನೋಡಿ ಎಷ್ಟು ಟಫ್ ಮಿಸ್ಟೇಕ್ ಆಯಿತು ಅಲ್ವಾ. ಬ್ಯಾಟ್ ಮಾಡಿ ಗೊಂಬೆ ಇಟ್ಕೊಂಡು ಬ್ಯಾಟ್ ಮಾಡಿ ಆ ಗೊಂಬೆಗೆ ನಾವು ಗೊಂಬೆ ಹೆಸರೇ ಹೇಳ್ಬಿಡ್ತಾಳೆ. ಸೊ ಸುಮ್ಮನೆ ಅರ್ಥ ಮಾಡ್ಕೊಳ್ದೇ ಆ 6 times 9 54 ಹೆಂಗೆ ಬಂತು ಅಂತ ಹೇಳಿಲ್ಲ ಅವಳಿಗೆ ಅವ್ರ ಅಕ್ಕ. ಸುಮ್ಮನೆ ಅದು ಇಟ್ಕೊಂಡು ಆನ್ಸರ್ ಹೇಳ್ಬಿಟ್ಟು ಬ್ಯಾಟ್ ಮಾಡು ಅಂದ್ಕೊಳ್ಬಿಡ್ತಾಳೆ. ಗೊಂಬೆನೇ ಇಟ್ಕೊಂಡು ನೋಡ್ಕೊಂಡು ಬ್ಯಾಟ್ ಮಾಡಿ ಮೊನ್ನೆ ದಿನ ಸ್ಕೂಲಲ್ಲಿ 6 times 9 ಎಷ್ಟು ಅಂತ ಕೇಳಿದ್ರೆ 54 ಹೇಳೋದು. ಅವಳಿಗೆ ಗೊತ್ತಿಲ್ಲ, ಅರ್ಥನೂ ಆಗಿಲ್ವಲ್ಲ ಆನ್ಸರ್ ಹೇಗೆ ಅಂತ. ಅದು ಹೇಳೋ ಅರ್ಥ ಆಗದೆ ಕಟ್ ಮಾಡಿದ್ಲು, ಏನೂ ಪ್ರಾಬ್ಲಮ್ ಆಗೋಯಿತು. ಅದು ಹೇಳೋಕ್ಕೆ ಅವಳಿಗೆ ಭಯ ಇದಾಗಲಿಲ್ಲ. ಅದೇನು ಮಾಡಿದ್ಲು ತಕ್ಷಣ ಅರ್ಜೆಂಟಾಗಿ ಆ ಗೊಂಬೆ ಹೆಸರೇ ಮೇರಿ ಆ್ಯನ್ ಅಂತ ಹೇಳ್ಬಿಡ್ತಾಳೆ. ನೋಡಿ ಅದು ಇಷ್ಟೊಂದು ಅವಾಗ ಮಿಸ್ಟೇಕ್ ಆಗೋಯಿತು ಅಲ್ವಾ. ಅದರಿಂದ ಮಾಡಿಫೈ ಅವ್ರಿಗೆ ಶೇಮ್ ಆದಂಗೆ ಆಗೋಯಿತು ಒಂಥರ. ತಪ್ಪು ಹೇಳೋದಕ್ಕೆ ಇದೇ ಮಾಡಿಫೈ ಮಿಸ್ಟೇಕ್. ಈ ಥರ ಮಿಸ್ಟೇಕ್ಗಳು ನಡೆಯುತ್ತೆ, ಸುಮ್ಮನೆ ಅರ್ಥ ಮಾಡ್ಕೊಳ್ಳದೆ ಬೈ ಹಾರ್ಟ್ ಮಾಡಿಬಿಟ್ಟು. ಇದು ಪದ್ಯದ ಅರ್ಥ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.